ನಮಸ್ಕಾರ ಸ್ನೇಹಿತರೆ, ದಿಶರೂಪಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಫುಡ್ ನ ರಿಲೇಟೆಡ್ ನೋಡಿದ್ವಿ ನಾವು ಸಸ್ಟೈನಬಲ್ ಮಿನಿಮಲಿಸಂ ಜರ್ನಿ ನಲ್ಲಿ. ಇವತ್ ನಾವು ಇರೋ ಜಾಗದ ಬಗ್ಗೆ, ವಸತಿ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಶೆಲ್ಟರ್ ಅಂತ ನಾವೇನ್ ಕರಿತೀವಿ, ಇರೋಕ್ಕೊಂದ್ ಜಾಗ ಅಂತೂ ಎಲ್ರಿಗೂ ಬೇಕಲ್ವಾ. ಇವನ್ ಪ್ರಾಣಿ ಪಕ್ಷಿಗಳೇ ಆದ್ರೂ ಕೂಡ ಒಂದು ಗೂಡು ಕಟ್ಕೊಂಡು ತಮ್ಮದೇ ಆದ ಮನೆ ಮಾಡ್ಕೊಂಡು ಬದುಕ್ತವೆ. ಹಾಗಿರುವಾಗ ನಮಗೂ ಕೂಡ ಇರಕ್ಕೊಂದು ಜಾಗ ಅಂತೂ ಬೇಕೇ ಬೇಕು. ಆ ಇರೋ ಜಾಗದ ಬಗ್ಗೆ ನಮಗಿರೋ ಒಂದು ಕಲ್ಪನೆ, ಅಥವಾ ಆ ಇರೋ ಜಾಗದಲ್ಲಿ ನಾವು ತುಂಬಿಸ್ಕೊಳ್ಳುವಂತ ಫರ್ನಿಚರ್ಸ್ ಇರ್ಬೋದು, ಮಿಕ್ಕಿರೋ ವಸ್ತುಗಳಿರ್ಬೋದು, ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಇವತ್ತಿನ ವಿಡಿಯೋದಲ್ಲಿ. ಫಸ್ಟ್ ನಾವು ಹಿಂದೆ ತಿರುಗಿ ನೋಡಿದ್ರೆ, ಒಂದು ರೂಮ್ ಮಾಡ್ಕೊಂಡಿರುವಾಗ ಅಥವಾ ಒಂದು ಬ್ಯಾಚುಲರ್ಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಆಗ ಅವ್ರ ಕಡೆ ನೀವು ನೋಡ್ಬೋದು. ಯೂಶಲಿ ಬ್ಯಾಚುಲರ್ಸ್ ಅಂತ ಅಂದಾಗ ಒಂದು ಹಾಲು ಕಿಚನ್ ಅಷ್ಟರಲ್ಲೇ ಮನೆ ಮಾಡ್ಕೊಂಡಿದ್ರು ಕೂಡ ಆ ಮನೆಯಲ್ಲಿ ಎಷ್ಟು ಜನ ಫ್ರೆಂಡ್ಸಿಗೆ ಜಾಗ ಇರುತ್ತೆ ಗೊತ್ತಾ. ಎಷ್ಟೊಂದ್ ಜನರು ಆ ಮನೆಯಲ್ಲಿ ಮಲಗ್ತಿರ್ತಾರೆ, ಹೇಳ್ತಿರ್ತಾರೆ, ತಿಂತಿರ್ತಾರೆ, ಒಟ್ಟಿಗೆ ಊಟ ಮಾಡ್ತಿರ್ತಾರೆ. ಸೊ ಎಷ್ಟು ಜನ ಫ್ರೆಂಡ್ಸ್ ಬಂದ್ರು ಕೂಡ ಜಾಗ ಇಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇರೋ ಪುಟ್ಟ ರೂಮಲ್ಲೇನೆ ಎಲ್ಲಾ ಫ್ರೆಂಡ್ಸು ಸೇರ್ಕೊಂಡು ಇರ್ತಾರೆ. ಆದ್ರೆ ಅದೇ ಮುಂದೊಂದ್ ದಿನ ತುಂಬಾ ಏನೋ ಜಾಬ್ ಮಾಡಿ ಸ್ವಂತ ಮನೆ ಕಟ್ಕೊಂಡು ಆಗ ನಾವು ಒಂದು ಜೀವನವನ್ನು ನಡೆಸಿರೋ ಹೊತ್ತಿಗೆ ಇನ್ಯಾರೋ ಒಬ್ಬರು ಎಕ್ಸ್ಟ್ರಾ ಬರ್ತಾರೆ ಅಂತಂದ್ರು ಗೆಸ್ಟ್ ಬೆಡ್ರೂಮ್ ಇಲ್ಲ ಅಂತಾನು, ಅಥವಾ 2BHK ಇರೋರು ಇನ್ಯಾರು ಬಂದ್ರೆ ಅಕಾಮಡೇಟ್ ಮಾಡಕ್ಕೆ ನಮ್ಮ ಹತ್ರ ಇನ್ನೊಂದು 3BHK ಬೇಕಿತ್ತು ಅಂತಾನು. ಸೊ ಎಕ್ಸ್ಪೆಕ್ಟೇಷನ್ಸ್ ಬರೋರ್ದು ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮ ಮನಸ್ಥಿತಿನೇ ಎಲ್ಲೋ ಒಂದ್ ಕಡೆ ಬದಲಾಗ್ಬಿಟ್ಟಿರತ್ತೆ. ಮುಂಚಿನ ತರ ಹೇಗೊಂದು ಎಲ್ಲ ಹೊಂದ್ಕೊಂಡು ಜಸ್ಟ್ ಅದ್ ಯಾವುದೇ ಒಂದು ಯೋಚನೆನೇ ಇಲ್ಲದೆ ಹೇಗ್ ನಾವ್ ಎಲ್ಲರನ್ನೂ ಒಂದು ಮನ್ಸಲ್ ಜಾಗ ಇತ್ತಲ್ವಾ, ಯಾರನ್ ಬೇಕಿದ್ರು ನಾವು ಆರಾಮ್ಸೆ ವೆಲ್ಕಮ್ ಮಾಡೋಷ್ಟು ಮನ್ಸಲ್ ಜಾಗ ಇತ್ತು. ನೆಕ್ಸ್ಟ್ ಹೋಗ್ತಾ 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 ಏನಾಗುತ್ತೆ ಅಂದ್ರೆ ಮನ್ಸಲ್ಲಿ ಸಾಕಷ್ಟು ಯೋಚನೆಗಳನ್ನ ನಾವು ತುಂಬಿಸ್ಕೊಂಡ್ ಬಿಡ್ತೀವಿ. ಎಲ್ಲೋ ಒಂದ್ ಕಡೆ ನಾವು ಬಂದವ್ರಿಗೆ ಸರಿಯಾಗದೆ ಇದ್ರೆ ಅಂತ ಅವ್ರು ಹೇಳ್ತಾರೋ ಇಲ್ವೋ ನಾವೇ ಅಂದ್ಕೊಂಡ್ಬಿಡ್ತೀವಿ. ಎಲ್ಲೋ ಜಾಗ ಅವ್ರನ್ನ ಅಕಾಮಡೇಟ್ ಮಾಡಕ್ಕೆ ಜಾಗ ಕಷ್ಟ ಆಗತ್ತೆ ಅಂತಾನೋ, ಅಥವಾ ಫೆಸಿಲಿಟೀಸ್ ಗಳ ಬಗ್ಗೆ ಇರ್ಬೋದು, ಮನೇಲಿರೋ ವಸ್ತುಗಳ ಬಗ್ಗೆ ಇರ್ಬೋದು, ಕೂರೋ ಸೋಫಾದಿಂದ ಹಿಡಿದು ಮನೇಲಿರೋ ವಸ್ತುಗಳನ್ನ ಹಿಡಿದು ಅಲಂಕಾರಿಕ ವಸ್ತುಗಳನ್ನ ಹಿಡಿದು ಎಷ್ಟೊಂದು ಗೊಂದಲಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ತೀವಿ ಅಂತ ಅಂದ್ರೆ ನಿಜಕ್ಕೂ ಕೂಡ ಲಾಂಗ್ ರನ್ ಅಲ್ಲಿ ನಾವು ಸಸ್ಟೈನಬಲ್ ವೇಯಲ್ಲಿ ನೋಡಿದ್ರೆ ಎಷ್ಟೊಂದು ವಸ್ತುಗಳ ಅಗತ್ಯನೇ ಇಲ್ಲ. ಒಂದು ಕಹಿ ಆದ್ರೂ ಕೂಡ ಸತ್ಯವನ್ನ ಹೇಳ್ತೀನಿ, ನಮ್ಮ ಮನೆಯಲ್ಲಿ ನಾವು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಬೆಲೆ ಬಾಳುವಂತ ವಸ್ತುಗಳನ್ನ ತುಂಬಿಸ್ಕೊಂಡಿರ್ಬಹುದು. ಆದ್ರೆ ಬಂದವರು ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ನೋಡಿ, ಅದನ್ನು ಮಾತ್ರನೇ ನೋಡ್ತಾರೆ. ಈಗ ನಮ್ಮಂತವ್ರು ಯಾರಾದ್ರೂ ಬಂದ್ರೆ ಒಂದು ವಾರ್ಮ್ನೆಸ್, ಒಂದು ವೆಲ್ಕಮಿಂಗ್ ನೇಚರ್, ಅಥವಾ ಒಂದು ಜೆನ್ಯೂನ್ ವ್ಯಾಲ್ಯೂಸ್, ಎದುರುಗಡೆ ಇರೋರು ವ್ಯಾಲ್ಯೂಸ್ ಅವರಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಅನ್ನೋದನ್ನ ನೋಡ್ತೀವಿ. ವಸ್ತುಗಳ ಕಡೆ ಗಮನನೇ ಹೋಗಲ್ಲ. ಯಾಕಂದ್ರೆ ನಾವು ಬೆಳೆದಿರೋದು ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್ ಅಲ್ಲಿ, ವರ್ತ್ ಬೇಸ್ಡ್ ಸಿಸ್ಟಮ್ ಅಲ್ಲ. ಹಾಗಾಗಿ ಇದಕ್ಕೆ ಎಷ್ಟು ದುಡ್ಡು ಇರ್ಬೋದು, ಅದಕ್ಕೆ ಎಷ್ಟು ದುಡ್ಡು ಇರ್ಬೋದು, ಯಾವ ತರದ ಸೋಫಾ ಹಾಕಿದ್ದಾರೆ ಅನ್ನೋದ್ರ ಕಡೆ ನನಗಂತೂ ಖಂಡಿತ ಗಮನನೂ ಹೋಗಲ್ಲ. ಅಥವಾ ಒಡವೆಗಳ ಬಗ್ಗೆ ಇರ್ಬೋದು, ಸೀರೆಗಳು, ರೇಷ್ಮೆ ಸೀರೆನ ಯಾವ್ದು ಕೂಡ ನನಗೆಲ್ಲೂ ಕೂಡ ಕಾಣಲ್ಲ. ಎದುರುಗಡೆ ಇರೋರು ಒಂದು ಜೆನ್ಯೂನ್ ಆಗಿ ಏನ್ ವ್ಯಾಲ್ಯೂಸ್ ರೆಪ್ರೆಸೆಂಟ್ ಮಾಡ್ತಾರೆ, ಆಸ್ ಎ ಹ್ಯೂಮನ್ ಅವರ ಒಂದು ವಾರ್ಮ್ನೆಸ್ ಇರ್ಬೋದು, ಅಪ್ರೋಚ್ ಇರ್ಬೋದು, ಇದನ್ನ ನಾನು ತುಂಬಾ ಜಾಸ್ತಿ ಇನ್ಸ್ಪೈರ್ ಮಾಡುತ್ತೆ. ನಾನು ಯಾರಾದ್ರೂ ಮನೆಗೆ ಹೋದಾಗ ನಾನು ಗಮನಿಸೋದು ಅದನ್ನೇ. ಹಾಗೆ ಇನ್ಯಾರೋ ಒಬ್ರು ಕ್ಲೀನಿಂಗ್ ಬಗ್ಗೆ ಕಾನ್ಶಿಯಸ್ ಇರೋರು ಮನೆಗೆ ಹೋದಾಗ ಇವ್ರ ಮನೆ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡ್ತಾರೆ. ಅದೇ ಯಾರೋ ಒಂದು ಫೈನಾನ್ಷಿಯಲಿನೇ ಕ್ಲಾಸ್ ಅನ್ನ ಮೇಂಟೈನ್ ಮಾಡಿ ಅದರಲ್ಲೇ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇರೋರು ಎಷ್ಟು ಬೆಲೆ ಬಾಳುವಷ್ಟು ವಸ್ತುಗಳನ್ನ ಇಟ್ಟಿದ್ದಾರೆ, ಇವ್ರ ಸೋಫಾ ಎಷ್ಟು ಬೆಲೆ ಬಾಳುವಂಥದ್ದು, ಇವ್ರ ಹತ್ರ ಇರೋ ವಸ್ತುಗಳು ಎಷ್ಟು ಬೆಲೆ ಬಾಳುವಂಥದ್ದು, ಅದ್ರ ಕಡೆ ಗಮನ ಹರಿಸ್ತಾರೆ. ಬಂದವರು ಅವ್ರಿಗೇನ್ ಬೇಕು ಅದನ್ನೇ ನೋಡ್ತಾರೆ ಹೊರತು ನಾವೇನ್ ಇಟ್ಟಿದೀವಿ ಅನ್ನೋದು ಖಂಡಿತವಾಗಿ ಕೂಡ ಅವರು ಗಮನಿಸ್ಲೇಬೇಕು ಅನ್ನೋ ಯಾವ ರೂಲ್ಸು ಕೂಡ ಇಲ್ಲ. ನಾವಿರೋ ಮನೆ ನಮಗ್ ಖುಷಿ ಕೊಡ್ಬೇಕು, ನಮ್ಮ ಅಗತ್ಯಗಳನ್ನ ಫಸ್ಟ್ ಪೂರೈಸ್ಬೇಕು. ಆಮೇಲೆ ಸಾಧ್ಯ ಆದಷ್ಟು ಮಿಕ್ಕಿರೋರ ಅಗತ್ಯಗಳನ್ನ ಬರೋರು ನಮ್ಮ ಮನೆಗೆ ರೆಗ್ಯುಲರ್ ಆಗಿ ಹೋಗೋರ ತೀರಾ ಅನ್ಕಂಫರ್ಟ್ ಆಗದಿರೋ ಹಾಗೆ ನಾವು ನೋಡ್ಕೊಳ್ಳುವಷ್ಟು ಇದ್ರೆ ಖಂಡಿತವಾಗಿ ಕೂಡ ಸಾಧ್ಯ. ಬಾಡಿಗೆ ಮನೆನ ಸ್ವಂತ ಮನೆನ ಯಾವ್ದು ಕೂಡ ಮ್ಯಾಟರ್ ಆಗಲ್ಲ. ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದ್ದಾಗ ನಾವು ಬಾಡಿಗೆ ಮನೆಯಲ್ಲೇ ಇರೋದು. ಇವಾಗ್ಲೂ ತುಂಬಾ ಜನ ಕೇಳ್ತಾರೆ, ಯಾಕೆ ನೀವು ಇನ್ನು ಸ್ವಂತ ಮನೆ ಮಾಡಿಲ್ಲ ಬೆಂಗಳೂರಲ್ಲಿ? ಕಾಮೆಂಟ್ ಸೆಕ್ಷನ್ ಅನ್ನು ಕೂಡ ವಿಡಿಯೋದ ಕೆಳಗಡೆ ಬರುತ್ತೆ ಎಷ್ಟೊಂದ್ ಸರಿ. ನಾನು ಅನ್ಕೊಳ್ತೀನಿ, ಎದುರುಗಡೆ ಇರೋರು ಕೇಳಿದಾಗ್ಲೂ ಏನ್ ಗೊತ್ತಾ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ರೆ ನಮ್ಗದ್ ಯಾವ ಹೆಸಿಟೇಷನ್ ಅನ್ನು ಕೂಡ ಉಂಟು ಮಾಡಲ್ಲ. ನಮ್ಮ ಹತ್ರ ಯಾವ ವಸ್ತು ಇಲ್ಲ ಅಂತಂದ್ರೆ ಏನೂ ಕೂಡ ಮ್ಯಾಟರ್ ಆಗಲ್ಲ. ಯಾವಾಗ ನಾವು
ಅಫೋರ್ಡಬಲ್ ಇದ್ದು ನಮ್ಮ ಹತ್ರ ಬೇಕಾದಾಗ ನಾವು ಮಾಡ್ಕೋಬಹುದು ಅನ್ನೋದು ಒಂದು ಸೆಕ್ಯೂರ್ಡ್ ಆಗಿ ಇದ್ದು, ಈಗ ನಾವು ಬೇಡ ಅನ್ನೋದನ್ನ ವಿತ್ ಚಾಯ್ಸ್ ಡಿಸೈಡ್ ಮಾಡಿರ್ತೀವಲ್ಲ, ಆಗ ನಮ್ಮಲ್ಲಿ ಎಲ್ಲೂ ಕೂಡ ಹೆಸಿಟೇಷನ್ಸ್ ಇರಲ್ಲ. ಅದೇ ಯಾವಾಗಾದ್ರೂ ನಾವು ಆಸೆ ಪಟ್ಟು ನಮ್ ಕೈಲಿ ಆಗದೆ ಇದ್ದಾಗ ಎದುರುಗಡೆ ಇರೋರು ಯಾರು ಕೇಳಿದ್ರೆ ಖಂಡಿತ ಎಲ್ಲೋ ಒಂದ್ ಕಡೆ ಮನ್ಸು ಹೆಸಿಟೇಟ್ ಆಗತ್ತೆ. ಸೊ ನಮ್ಮಲ್ಲಿ ನಾವು ಕಾನ್ಫಿಡೆಂಟ್ ಆಗಿರ್ಬೇಕು. ನಮ್ಮ ಮನೆ ನಮ್ ಚಾಯ್ಸ್ ನಮ್ಗೆ ಹೇಗ್ ಬೇಕು, ನಮ್ಮ ಅನುಕೂಲಕ್ಕೆ ಅಥವಾ ನಮ್ ಲೈಫ್ ಸ್ಟೈಲ್ಗೆ ಪೂರಕವಾಗಿರ್ಬೇಕು. ನಮ್ಮ ಮನೆಯಲ್ಲಿ ನಾನು ಸಾಕಷ್ಟು ವಸ್ತುಗಳನ್ನ ಸಿಂಪ್ಲಿಫೈ ಮಾಡಿದೀನಿ. ಮನೆ ಅಂತ ಬರ್ತಿದ್ದಂಗೆ ಖಂಡಿತವಾಗಿ ಕೂಡ ಮನೆ ದೊಡ್ಡ ಮನೆಯಲ್ಲಿ ನಾವು ಇರೋದು ಇಲ್ಲ ಅನ್ನಲ್ಲ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಅವರ ಹಾಬೀಸ್ ಇದು ಅಗತ್ಯಕ್ಕೆ ತಕ್ಕನಾಗಿ ಸ್ಪೇಸ್ ಬೇಕಿತ್ತು ನಮ್ಗೆ. ಅದಕ್ಕೋಸ್ಕರನೇ ನಾವು ದೊಡ್ಡ ಮನೆಗೆ ಶಿಫ್ಟ್ ಆಗಿದ್ವಿ. ಇರೋ 4 ಜನರಿಗೆ ಇಷ್ಟು ದೊಡ್ಡ ಮನೆಯನ್ನ ಅಂತ ಕೇಳ್ಬೋದು ಯಾರಾದ್ರು. ಬಟ್ ಖಂಡಿತವಾಗಿಯೂ ಕೂಡ ನಮ್ಮ ಅಗತ್ಯಗಳಿಗೆ ತಕ್ಕನಾಗಿನೇ ನಾವು ಮನೆ ಶಿಫ್ಟ್ ಮಾಡುವಾಗ್ಲೂ ಕೂಡ ಅದನ್ನ ಗಮನದಲ್ಲಿ ಇಟ್ಕೊಂಡಿದ್ವಿ, ನಮ್ಮ ಅಗತ್ಯ ಏನು ಅನ್ನೋದನ್ನ. ದೊಡ್ಡದು ಚಿಕ್ಕದು ಅಲ್ಲ. ಸಿಂಗಲ್ ಬೆಡ್ರೂಮ್ ಮನೆಯಲ್ಲೂ ಕೂಡ ನಾನು ಸ್ಟಾರ್ಟಿಂಗ್ ಅಲ್ಲಿ ಬ್ಲಾಗ್ ಮಾಡುವಾಗ ನಾವು ಸಿಂಗಲ್ ಬೆಡ್ರೂಮ್ ಪುಟ್ಟ ಮನೆಯಲ್ಲಿ ಇದ್ವಿ. ನೀವು ನೋಡಿರ್ಬೋದು, ದೊಡ್ಡ ಮನೆಯಿಂದ ಡ್ಯೂಪ್ಲೆಕ್ಸ್ ಹೌಸ್ ಇಂದ ಸಿಂಗಲ್ ಬೆಡ್ರೂಮಿಗೆ ಶಿಫ್ಟ್ ಆಗಿದ್ವಿ ನಾವು. ಅದ್ ನನ್ ಚಾಯ್ಸ್ ಆಗಿತ್ತು. ಟೈಮ್ ಸೇವ್ ಆಗ್ಬೇಕು. ಆ ಟೈಮಲ್ಲಿ ನನಗೆ ಅದೇ ಇಂಪಾರ್ಟೆಂಟ್ ಆಗಿತ್ತು. ಅಗತ್ಯಗಳು, ಮಕ್ಕಳ ಅಗತ್ಯಗಳು ಕೂಡ ಕಮ್ಮಿ ಇತ್ತು, ಮಕ್ಕಳು ಚಿಕ್ಕವರಿದ್ರು. ನನಗೆ ಕ್ಲೀನಿಂಗ್ ಅಲ್ಲಿ ಟೈಮ್ ಹೋಗ್ಬಾರ್ದಿತ್ತು, ಟೈಮ್ ಸೇವ್ ಆಗ್ಬೇಕಿತ್ತು. ಮನೆ ಮೇಂಟೆನೆನ್ಸ್ಗೆ ಟೈಮ್ ಕೊಡ್ತಾ ಕೂರಕ್ ನಾನು ರೆಡಿ ಇರ್ಲಿಲ್ಲ. ನನ್ ಕನ್ಸುಗಳನ್ನ ಈಡೇರಿಸ್ಕೋಬೇಕಿತ್ತು. ಸೊ ಆ ಪುಟ್ಟ ಮನೆಯಲ್ಲಿ ಇದ್ದು ನಾನು ಯೂಟ್ಯೂಬ್ ಅನ್ನ ಕಟ್ಟಿದ್ದೆ, EMI ಕಂಪ್ಲೀಟ್ ಮಾಡ್ಕೊಂಡಿದ್ದೆ, ಸಾಕಷ್ಟು ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾನು ಟೈಮ್ ಎಲ್ಲ ಕೊಟ್ಟಿದ್ದೆ. ಮನೆ ಮೇಂಟೆನೆನ್ಸ್ಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು ಅನ್ನೋದಕ್ಕೆ ಪುಟ್ಟ ಮನೆಗೆ ಶಿಫ್ಟ್ ಆಗಿದ್ದೆ. ಸೊ ಸಾಕಷ್ಟು ಫ್ರೀಡಮ್ ಅನ್ನ ಆ ಮನೆ ನನಗೆ ಕೊಟ್ಟಿತ್ತು. ಸೊ ಈ ರೀತಿ ನೀವು ಮನೆ ದೊಡ್ಡದ ಚಿಕ್ಕದ ಅನ್ನೋದ್ರ ಮೇಲಲ್ಲ, ನಮ್ಮ ಅಗತ್ಯಗಳಿಗೆ ತಕ್ಕನಾಗಿ ನಾವು ಇರೋ ಜಾಗ ಇದೆಯಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಇನ್ನೊಂದು, ಮನೇಲಿರೋ ವಸ್ತುಗಳು ನಮ್ಮ ಒಂದು, ಈಗ ನೀವೇನ್ ಪ್ರೆಸೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀರಲ್ಲ, ಈಗ ಬಂದವ್ರಿಗೆ ನೀವು ಸರ್ವ್ ಮಾಡೋದಕ್ಕೆ, ನೀವ್ ಏನ್ ಸರ್ವ್ ಮಾಡೋದಕ್ಕೆ ಇಷ್ಟಪಡ್ತೀರಲ್ಲ ಅದಕ್ಕೆ ಪೂರಕವಾಗಿರ್ಬೇಕು. ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನಾನು ತುಂಬಾ ಲಕ್ಸುರಿಯಸ್ ಸರ್ವ್ ಮಾಡೋದಕ್ಕೆ ನಾನು ಏನು ಇಂಟ್ರೆಸ್ಟ್ ತೋರಿಸಲ್ಲ. ನಮ್ ತರಾನೇ ಸಿಂಪಲ್ ಆಗಿ ನನ್ನ ಸರ್ವಿಂಗ್ ಅಪ್ರೋಚ್ ಇರುತ್ತೆ. ಅಥವಾ ನೀವು ಎಲ್ಲೇ ಹೋಗಿ ಒಂದು ಆಯ್ತು 2 BHK ಇರೋರು ನೆಕ್ಸ್ಟ್ ಯಾರು ಗೆಸ್ಟ್ ಬಂದಾಗ 3 BHK ಇಲ್ಲ ಅಂತಂದ್ರೆ ಹೇಗ್ ಸಫರ್ ಆಗ್ತಾರೋ, ಅದೇ ತರಾನೇ 4 BHK ಇರೋರು ಕೂಡ ಇನ್ಯಾರೋ ಒಬ್ರು ಇನ್ನೂ ಎಕ್ಸ್ಟ್ರಾ ಗೆಸ್ಟ್ ಬಂದಾಗ 5 BHK ಇಲ್ಲ ಅಂತಲೂ ಕೂಡ ಯೋಚನೆ ಮಾಡ್ತಾರೆ. ಇಟ್ಸ್ ನೆವರ್ ಎಂಡಿಂಗ್. ಮನ್ಸಲ್ಲಿ ಜಾಗ ಇರ್ಬೇಕು. ಒಂದ್ಸಿನ ವೈಲ್ ಯಾರು ಬಂದಾಗ ಅವರು ಕೂಡ ಅಡ್ಜಸ್ಟ್ ಆಗ್ತಾರೆ. ನಾವು ಕೂಡ ಸ್ವಲ್ಪ ಅಂದ್ರೆ ನಮ್ಮ ಹತ್ರ ಏನಿದ್ಯೋ ಅದನ್ನ ನಾವು ಸರ್ವ್ ಮಾಡ್ತೀವಿ. ನಮ್ಮ ಹತ್ರ ಇರೋದ್ರಲ್ಲಿ ನಾವು ಬೆಸ್ಟ್ ಸರ್ವ್ ಮಾಡ್ತೀವಿ ಅನ್ನೋ ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಂಡು ಇರೋದ್ರಲ್ಲಿ ಬೆಸ್ಟ್ ಅನ್ನ ಖಂಡಿತವಾಗಿ ಕೂಡ ಕೊಡ್ಬೇಕು. ಅಲ್ಟಿಮೇಟ್ಲಿ ವಸ್ತುಗಳಿಗಿಂತನೂ ಜಾಸ್ತಿ ಒಂದು ಮನುಷ್ಯರ ನಡುವೆ ಪ್ರೀತಿ ಮ್ಯಾಟರ್ ಆಗತ್ತೆ. ನಾವು ಪ್ರೀವಿಯಸ್ ಹೌಸ್ ಇಂದ ಈ ಹೌಸಿಗೆ ನಾವು ಶಿಫ್ಟ್ ಆದಾಗ ಆಕ್ಚುಲಿ ಹೌಸ್ ದೊಡ್ಡದಾದ್ರೂ ಕೂಡ ಎಲ್ಲ ಫರ್ನಿಚರ್ಸ್ ನಾನು ರೀಸೇಲ್ ಮಾಡಿದ್ದೆ. ಫಾರ್ ಸಮ್ ರೀಸನ್ಸ್ ಎಲ್ಲ ಫರ್ನಿಚರ್ ರೀಸೇಲ್ ಮಾಡಿ ಈ ಮನೆಯಲ್ಲಿ ಜಸ್ಟ್ ಹಾಲ್ ಅಲ್ಲಿ ನಾನು ಪ್ಲಾಸ್ಟಿಕ್ ಚೇರ್, ಒಂದು ಟೇಬಲ್, ಮಕ್ಕಳ ಸ್ಟಡಿ ಟೇಬಲ್ ಎಲ್ಲ ನಾವು ರೀಸೇಲ್ ಮಾಡಿದ್ವಿ. ಸೊ ಜಸ್ಟ್ ಒಂದು ಫೋಲ್ಡೇಬಲ್ ಟೇಬಲ್, 2 ಪ್ಲಾಸ್ಟಿಕ್ ಚೇರು, ಎಲ್ಲಿ ಬೇಕೋ ಆರಾಮ್ಸೆ ಮೂವ್ ಮಾಡ್ಬೋದು. ಬೇಕಂದಾಗ ನಮ್ಗೆ ಇಡೀ ಸ್ಪೇಸ್ ಖಾಲಿ ಬೇಕಿತ್ತು ಮೇನ್ಲಿ. ಸೊ ಬೇಕಾದಾಗ ನಾವು ಒಂದ್ ಸೈಡಿಗೆ ಇಟ್ಟು ಇಡೀ ಜಾಗ ನಾವು ಫುಲ್ಲಿ ಯುಟಿಲೈಸ್ ಮಾಡಬಹುದು ಅನ್ನೋದು. ಸೊ ಇದೆಲ್ಲ ಯೋಚನೆಯಲ್ಲಿ ಇಟ್ಕೊಂಡು ಫರ್ನಿಚರ್ಸ್ ಗಳನ್ನ ತುಂಬಾ ಸಿಂಪ್ಲಿಫೈ ಮಾಡಿದ್ವಿ. ಕಾಟು ಕಂಪಲ್ಸರಿ ಖಂಡಿತವಾಗಿ ಕೂಡ ಅಲ್ಲ. ನಮ್ಮ ಮನೆಯಲ್ಲಿ ನಾವು ನೆಲದ ಮೇಲೆ ಚಾಪೆ ಹಾಕೊಂಡು ಮಲಗ್ತೀವಿ. ಬೇಕಾದಾಗ ತಗೋಬಹುದು, ಬೇಕಾದಾಗ ತಗೋತೀವಿ ಕೂಡ ಅಗತ್ಯ ಬಿದ್ರೆ. ಆದ್ರೆ ಆಸ್ ಆಫ್ ನೌ ಅದು ನಮ್ಮ ಅಗತ್ಯ ಅಲ್ಲ, ಹಾಗಾಗಿ ನಾವು ತಗೊಳ್ಳಿಲ್ಲ ಬರುತ್ತೆ. ಸೊ ನಾನಂತಿರೋದು ಅಲ್ಟಿಮೇಟ್ಲಿ ಯಾವುದು ಕೂಡ ಕಂಪಲ್ಷನ್ ಅಲ್ಲ. ನಿಮ್ಮ ಅಗತ್ಯಗಳಿಗಾಗಿ ಕೆಳಗ್ ಮಲಗೋದಕ್ಕೆ ಕಷ್ಟ ಆಗತ್ತಾ, ಬಗ್ಗೆ ಎದ್ದು ಮಾಡೋದಕ್ಕೆ ವಯಸ್ಸಾದವ್ರಿಗೆ ಕಷ್ಟ ಆಗತ್ತಾ, ಅಥವಾ ನಿಮ್ಗೇನೆ ಕೆಳಗ್ ಮಲಗಿ ಅಭ್ಯಾಸನೇ ಇಲ್ವಾ, ಖಂಡಿತ ಕಾಟನ್ ಮಲಗಿ, ಏನು ಕೂಡ ತಪ್ಪಿಲ್ಲ. ಆದ್ರೆ ಅದೊಂದು ಕಂಪಲ್ಷನ್ ಅಲ್ಲ ಅನ್ನೋದು ನಾನು ಹೇಳ್ತಿರೋದು. ಇವಾಗ ಹೆಂಗಾಗೋಗಿದೆ ಅಂತಂದ್ರೆ ಇರ್ಲಿ ಇಲ್ದೇ ಇರ್ಲಿ, ಇರೋರು ಇಲ್ದೇ ಇರೋರು ಎಲ್ಲರೂ ಕೂಡ ಒಂದು ಸ್ಟ್ಯಾಂಡರ್ಡ್ ನ ನಾವು ತೋರಿಸಿದ್ರೆ ಮಾತ್ರನೇ ಒಂದು ಬದುಕಿಗೆ ಒಂದು ವ್ಯಾಲ್ಯೂ ಅನ್ನುವಷ್ಟರ ಮಟ್ಟಿಗೆ ಇಂಟರ್ನಲ್ಲಿ ಎಲ್ಲೋ ಒಂದು ಕಡೆ ಟೊಳ್ಳಾಗಿ ಹೊರಗಡೆ ನಾವು ಹೇಗ್ ಪ್ರೆಸೆಂಟ್ ಮಾಡ್ಕೊಳ್ತೀವಿ ಅನ್ನೋದು ಒಂದೇನೆ ಮ್ಯಾಟರ್ ಆಗ್ತಾ ಹೋದ್ರೆ ಇರೋರೇನೋ ಮಾಡ್ತಾರೆ, ಇಲ್ದೇ ಇರೋರು ಎಲ್ಲಿ ಹೋಗ್ಬೇಕು ಹೇಳಿ. ಸೋಷಿಯಲ್ ಡಿಸ್ಪ್ಯಾರಿಟಿ ತುಂಬಾನೇ ಜಾಸ್ತಿ ಆಗ್ತಾ ಒಂದು ಇನ್ಕಮ್ ಅಲ್ಲಿ ತುಂಬಾನೇ ಜಾಸ್ತಿ ಡಿಫರೆನ್ಸ್ ಇರುತ್ತೆ. ಆದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲರೂ ಕೂಡ ಒಂದು ಮ್ಯಾಚ್ ಮಾಡೋದಕ್ಕೆ, ಒಂದು ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದಕ್ಕೆ ತುಂಬಾ ಜಾಸ್ತಿ ಪ್ರಯತ್ನ ಪಡ್ತಾ ಹೋದಾಗ ಇಂಟರ್ನಲ್ಲಿನೂ ಒಂದು ಸ್ಟ್ರೆಸ್ ಆಗತ್ತೆ.
ಒಂದು ಸೆಕ್ಯೂರ್ಡ್ ಎನ್ವಿರಾನ್ಮೆಂಟ್ ಇರಲ್ಲ, ಯಾವಾಗಾದ್ರೂ ಒಮ್ಮೆ ಕಳ್ಕೊತೀವಿ ಅನ್ನೋ ಭಯನೂ ಇರುತ್ತೆ, ಇದು ಹೋದ್ರೆ ನಮ್ಮ ಹತ್ರ ತರಕ್ಕಾಗಲ್ಲ ಅನ್ನೋ ಭಯ ಇರುತ್ತೆ. ನಮ್ಮ ಹತ್ರ ಇರೋ ಲೈಫ್ ಸ್ಟೈಲ್, ನನ್ನ ಲೈಫ್ ಸ್ಟೈಲ್ ಎಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ ಕ್ಲಾರಿಟಿ ಇದೆ, ಮನೆಯಲ್ಲಿ ಯಾವ್ದು ರಿಪ್ಲೇಸಬಲ್ ಯಾವ್ದು ರಿಪ್ಲೇಸಬಲ್ ಅಲ್ಲ ಅನ್ನೋ ಕ್ಲಾರಿಟಿ ಇದೆ. ರಿಪ್ಲೇಸಬಲ್ ಅಲ್ಲದೆ ಇರೋದ್ರ ಬಗ್ಗೆ ನಾವು ಖಂಡಿತವಾಗಿ ಕೂಡ ಎಕ್ಸ್ಟ್ರಾ ಜಾಗ್ರತೆ ವಹಿಸ್ತೀವಿ. ಆದ್ರೆ ಮಿಕ್ಕಿರೋದ್ರ ಬಗ್ಗೆ ಅತಿಯಾಗಿ ಸ್ಟ್ರೆಸ್ ಕೂಡ ತಗೊಳಲ್ಲ. ಮನೇಲಿರೋ ಎಲ್ಲ ವಸ್ತುನು ಕೂಡ ಯಾರಾದ್ರೂ ಏನಾದ್ರೂ ಆಯ್ತು ಅಂತ ಅಂದ್ರೂ ಕೂಡ ಮತ್ತೆ ವಾಪಸ್ ಇದಿಷ್ಟು ಕಟ್ಕೊಳ್ಳುವಷ್ಟಂತೂ ನಾವು ಕೇಪಬಲ್ ಇದ್ದೀವಿ ಅನ್ನೋ ಒಂದು ಫ್ರೀ ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಎಟ್ ದ ಸೇಮ್ ಟೈಮ್ ಆ ವಸ್ತು ನಮ್ಗೆ ವ್ಯಾಲ್ಯೂ ಆಡ್ ಮಾಡ್ತಿದ್ದೆ ಅನ್ನೋ ಗ್ರಾಟಿಟ್ಯೂಡ್ ಇರುತ್ತಲ್ಲ, ಹಾಗಾಗಿ ವಸ್ತು ಜಾಗ್ರತೆಯಿಂದ ಜೋಪಾನವಾಗಿ ಕಾದ್ಕೊಳ್ತೀವಿ. ಆದ್ರೆ ಹಾಗಂತ ಎಲ್ಲೋ ಒಂದ್ ಕಡೆ ಇದಕ್ಕೇನಾದ್ರು ಆಗೋದ್ರೆ ಅನ್ನೋ ಇನ್ಸೆಕ್ಯೂರಿಟಿನಲ್ಲೂ ನಾವು ಬದುಕಲ್ಲ. ಫುಲ್ಲಿ ಸೆಕ್ಯೂರ್ಡ್ ಆಗಿ ಒಂದು ಮೈಂಡ್ ಸೆಟ್ ಇರೋವಾಗ, ಯಾಕೆಂದ್ರೆ ನಾನು ಇದನ್ನು ಕೂಡ ಅಬ್ಸರ್ವ್ ಮಾಡಿ ನೋಡಿದ್ದೀನಿ, ವ್ಯಕ್ತಿಗಳಿಗಿಂತ ನಮ್ಮ ಹತ್ರ ಇರೋ ವಸ್ತುಗಳಿಗೆ ಜಾಸ್ತಿ ಬೆಲೆ ಕೊಡುವಂತ ಜನರು ಕೂಡ ಇರ್ತಾರೆ. ಅಥವಾ ನಾನು ಕೂಡ ಕೆಲವೊಮ್ಮೆ ಫೀಲ್ ಮಾಡಿದ್ದೆ, ಮಕ್ಕಳು ತುಂಬಾ ಚಿಕ್ಕವರಿರುವಾಗ ಬಿಗ್ ಬಿಗ್ ಕೌಚಸ್ ಅದ್ ನೀವು ತಗೊಂಡೋಗಿ ಬಿಸ್ಲಿಗೆ ಹಾಕಕ್ಕೂ ಆಗಲ್ಲ, ಒರ್ಸೋದು ಕೂಡ ಕಷ್ಟ. ಯಾರಾದ್ರೂ ಬಂದ್ರೆ ಅದ್ರ ಮೇಲೆ ಕುತ್ಕೊಂಡು ಹಾಲು ಕುಡಿದ್ರೆ ಎಲ್ಲೋ ಸೋಫಾ ಮೇಲೆ ಚೆಲ್ ಹೋದ್ರೆ ಇದನ್ನ ಹಿಂಗಪ್ಪ ಹ್ಯಾಂಡಲ್ ಮಾಡೋದು ಅನ್ನೋ ಚಿಂತೆ. ಬಂದವ್ರ ಬಗ್ಗೆ ನಮ್ಗಿರೋ ಅಫೆಕ್ಷನ್ಗಿಂತ ಜಾಸ್ತಿ ಎಲ್ಲೋ ಒಂದ್ ಕಡೆ ಸೋಫಾ ಮೇಲೆ ಜಾಸ್ತಿ ಆಯ್ತಾ ಅಟೆನ್ಷನ್ ಅಂತ ಅನಿಸ್ತಾ ಇತ್ತು. ಆಮೇಲೆ ನಾನು ಕೌಚನ್ನೇ ಸೇಲ್ ಮಾಡ್ಬಿಟ್ಟಿದ್ದೆ, ಬೇಡವೇ ಬೇಡ ಇದು ಯಾವ್ದು ಕೂಡ. ನಮ್ ಮನೆಗ್ ಯಾರೇ ಬರ್ಲಿ, ಬಂದವ್ರು ನನಗ್ ಮೋಸ್ಟ್ ಇಂಪಾರ್ಟೆಂಟು. ಆ ಸೋಫಾ ಖಂಡಿತವಾಗಿ ಕೂಡ ಅಲ್ಲ, ನನ್ ಕಾನ್ಸ್ಟೆಂಟ್ ಸ್ಟ್ರೆಸ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಸೋಫಾನೇ ತೆಗ್ದಾಕಿದ್ದೆ. ನೀವು ಕೂಡ ಹಾಗೆ ಮಾಡಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಖಂಡಿತವಾಗಿ ಕೂಡ ನಿಮ್ಮ ಹತ್ರ ಇರೋ ವಸ್ತುಗಿಂತ ಎದುರುಗಡೆ ಇರೋ ವ್ಯಕ್ತಿಗೆ ಬೆಲೆ ಕೊಡಿ ಅಂತಂತೂ ಖಂಡಿತವಾಗಿ ಕೂಡ ನಾನು ಹೇಳ್ತೀನಿ. ಸೊ ಈ ತರ ಇರೋ ವಸ್ತುಗಳು ನಮಗೊಂದು ಸ್ಯಾಟಿಸ್ಫೈಯಿಂಗ್ ಆಗಿ ಇರೋ ನಮ್ಮ ಅಗತ್ಯನ ಪೂರೈಸುವಷ್ಟು ಇದ್ರೆ ಖಂಡಿತವಾಗಿ ಕೂಡ ಸಾಕು. ನನಗೆ ಯಾವ ಹೆಸಿಟೇಷನ್ ಕೂಡ ಇಲ್ಲ. ನಾನು ಪ್ಲಾಸ್ಟಿಕ್ ಚೇರು, ಟೇಬಲ್ ಅಥವಾ ಮಕ್ಕಳಿಗೆ 2 ಚೇರು ಬೇಕಾದಲ್ಲಿ ಚೇರ್ ರಿಮೂವ್ ಮಾಡ್ಕೊಳ್ತೀವಿ. ಒರ್ಸಿ ಗುಡ್ಸಿ ಮಾಡುವಾಗ ಈಸಿಯಾಗಿ ಎತ್ತಿಟ್ಕೊಂಡು ಒರ್ಸಿ ಗುಡ್ಸಿ ಮಾಡ್ತೀನಿ. ಆರಾಮ್ಸೆ ಈಗ ಒಂದಾಯ್ತು 8 ಚೇರ್ ಬಿಟ್ಟು ಇನ್ನೂ ಜಾಸ್ತಿ ಚೆನ್ನಾಗ್ ಬಂದ್ರು ಅಂತಂದ್ರೆ ಕೆಳಗಡೆ ಜಮಖಾನ ಹಾಸ್ಬಿಟ್ಟು ಆರಾಮಾಗಿ ನೀಟಾಗಿ ಹಾಸ್ಕೊಟ್ಟು ಕೆಳಗಡೆ ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ. ಸೊ ಆ ವಾರ್ಮ್ನೆಸ್, ಒಂದು ಹ್ಯುಮ್ಯಾನಿಟಿ, ಹ್ಯೂಮನ್ ಕನೆಕ್ಷನ್ ಅಲ್ಲಿ ಮಿಕ್ಕಿದೆಲ್ಲಾನು ಕೂಡ ನಾವು ಗೌರವ ಮಾಡ್ಬೋದು ಅಂತ ಅನ್ಸುತ್ತೆ. ಅಥವಾ ಅದನ್ನೂ ಮೀರಿ ಸ್ಟೇಟಸ್ಗೋಸ್ಕರನೇ ನಮ್ಮ ಮನೆಗೆ ಬರ್ತೀನಿ ಅನ್ನೋಂಥವ್ರು ನಾನು ಖಂಡಿತವಾಗಿ ಕೂಡ ಎಂಟರ್ಟೈನ್ ಮಾಡಲ್ಲ. ಅದು ಕೂಡ ಅಷ್ಟೇ ರಿಯಾಲಿಟಿ. ಯಾಕೆಂದ್ರೆ ನಾವು ಸಸ್ಟೈನ್ ಆಗಕ್ಕಾಗಲ್ಲ. ಅವರ ಎಕ್ಸ್ಪೆಕ್ಟೇಷನ್ಸ್ ಪೂರೈಸ್ತೀವಿ ಅಂತ ನಾವು ಹೋದ್ರೆ ಖಂಡಿತವಾಗಿ ಕೂಡ ನಾವು ಸಸ್ಟೈನ್ ಆಗಕ್ಕೂ ಆಗಲ್ಲ. ಹಾಗಾಗಿ ನಾನು ಅಂತವ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ. ಸೊ ಅಲ್ಟಿಮೇಟ್ಲಿ ಇರೋ ಜಾಗ ನಿಮ್ಮ ಚಾಯ್ಸ್, ಇಲ್ಲಿ ಯಾವುದೇ ಕಂಪಲ್ಷನ್ ಇಲ್ಲ. ಮನೆ ನಿಮ್ಮ ಆಯ್ಕೆ, ಅದ್ ನಿಮ್ಮ ಅಗತ್ಯಗಳನ್ನ ಪೂರೈಸೋದಕ್ಕೆ ನೀವಿರೋದಕ್ಕೆ ಇರುವಂತ ಜಾಗ. ಬರೋ ಗೆಸ್ಟ್ಗಳನ್ನ ಎಂಟರ್ಟೈನ್ ಮಾಡೋದು, ನಿಮ್ಮ ಬೆಸ್ಟ್ ನೀವು ಸರ್ವ್ ಮಾಡೋದು. ಇದೇ ಬೆಸ್ಟ್ ಅದೇ ಬೆಸ್ಟ್ ಯಾವ ಡೈಮೆನ್ಷನ್ ಕೂಡ ಇಲ್ಲ. ಕೆಲವೊಂದಿಷ್ಟು ನಮಗ್ ನಾವೇ ಹಾಕೊಂಡು ಎಕ್ಸ್ಟ್ರಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹಾಕೊಂಡು ಅಥವಾ ಎಕ್ಸ್ಟ್ರಾ ಅನ್ರಿಯಲಿಸ್ಟಿಕ್ ಆಗಿ ಎಲ್ಲೋ ಒಂದು ಕಡೆ ಬದುಕೋದಕ್ಕೆ ಪ್ರಯತ್ನ ಮಾಡ್ತಾ ಹೋದ್ರೆ ಲಾಂಗ್ ರನ್ ಅಲ್ಲಿ ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ಆಗಿದ್ದಷ್ಟು ಬದುಕು ತುಂಬಾನೇ ಸಿಂಪಲ್. ಕಾಂಪ್ಲೆಕ್ಸ್ ಮಾಡ್ಕೊಳ್ತಾ ಹೋದ್ರೆ ಎಲ್ಲಾನು ಕಾಂಪ್ಲೆಕ್ಸ್. ಸೊ ನಿಮ್ಮ ಇಂಟ್ರೆಸ್ಟಿಗೆ ತಕ್ಕನಾಗಿ ನಿಮ್ಮ ಮನೇನ ಕಟ್ಕೊಡಿ, ನಿಮ್ಮ ಇಂಟ್ರೆಸ್ಟಿಗೆ ತಕ್ಕನಾಗಿ ನಿಮ್ಮ ಮನೆಯಲ್ಲಿ ವಸ್ತುಗಳನ್ನ ಜೋಡಿಸಿ. ಅದು ನಿಮ್ಮ ಜೀವನಕ್ಕೆ ಪೂರಕವಾಗಿರ್ಬೇಕು. ಆದ್ರೆ ಆ ವಸ್ತುಗಳ ಮೇಂಟೆನೆನ್ಸ್ ಎಲ್ಲೂ ಕೂಡ ಬರ್ಡನ್ ಆಗ್ಬಾರ್ದು. ನಮ್ಮ ಮನೆಯಲ್ಲಿ ಖಂಡಿತವಾಗಿ ಕೂಡ ನಾನು ಹೇಳ್ತೀನಿ, ನಾವಿರೋ ಸ್ಪೇಸು ಪ್ರತಿಯೊಂದು ಸ್ಕಿಲ್ಸ್ ಅನ್ನ ಅಚೀವ್ ಮಾಡೋದಕ್ಕಿರ್ಬೋದು, ಪ್ರತಿಯೊಂದು ಹಾಬೀಸಿಗೆ ಇರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್ಗೆ ಇರ್ಬೋದು, ಇಷ್ಟು ಪೂರಕವಾಗಿದೆ ಅಂತಂದ್ರೆ ಎಲ್ಲೂ ಡಿಸ್ಟ್ರಾಕ್ಷನ್ಸ್ ಇಲ್ವೇ ಇಲ್ಲ. ಎಲ್ಲೇ ಆಚೆ ಹೋದ್ರು ಕೂಡ ವಾಪಸ್ ಟ್ರ್ಯಾಕಿಂಗ್ ಮನೆಗೆ ಬರ್ತಿದ್ದಂಗೆ ತಾನಾಗಿ ನಾವು ಟ್ರ್ಯಾಕಿಂಗ್ ಬಂದ್ಬಿಡ್ತೀವಿ ಅನ್ನೋ ಅಷ್ಟ್ರ ಮಟ್ಟಿಗೆ. ರೀಸೆಂಟ್ ಆಗಿ ಒಬ್ರು ಹೇಳಿದ್ರು, ಲೈಕ್ ದಿವ್ಯಾ ಹೇಗಿದೆ ನಿಮ್ ಮನೆ ಅಂತಂದ್ರೆ ಪ್ರತಿ ಏರಿಯಾದಲ್ಲೂ ಕೂಡ ಒಂದು ಕ್ಲಾರಿಟಿ, ಒಂದು ಫೋಕಸ್ ಕಾಣುತ್ತೆ. ಎಲ್ಲೂ ಕೂಡ ಡಿಸ್ಟ್ರಾಕ್ಷನ್ಸಿಗೆ ಅವಕಾಶನೇ ಇಲ್ಲ ಅಂತ. ಹೌದು, ನಿಜವಾಗ್ಲೂ ಕೂಡ ನನ್ನ ಮನೆನ ನಾನು ಜೋಡಿಸಿರೋ ರೀತಿನೇ ಹಾಗೆ. ಪ್ರತಿಯೊಂದು ಕೂಡ ನಮ್ಮ ಸ್ಕಿಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಅಥವಾ ನಮ್ಮ ಹಾಬೀಸ್ಗೆ ತಕ್ಕನಾಗಿ ಅಷ್ಟಕ್ಕೆ ಬೇಕಾಗಿ ಎಷ್ಟು ಬೇಕೋ ಅಷ್ಟೇನೆ, ಅದನ್ನ ಮೀರಿ ಏನು ಕೂಡ ಎಕ್ಸ್ಟ್ರಾ ಇಲ್ಲ. ಗೆಸ್ಟ್ಗಳನ್ನ ನಾವು ಬೆಸ್ಟ್ ವೇನಲ್ಲಿ ನಾವು ಎಂಟರ್ಟೈನ್ ಮಾಡ್ತೀವಿ. ಹಾರ್ಡ್ಲಿ ವೆರಿ ಫ್ಯೂ ಪೀಪಲ್ ನಮ್ಮ ಮನೆಗೆ ತುಂಬಾ ಜಾಸ್ತಿ ರ್ಯಾಂಡಮ್ಲಿ ಎಲ್ಲರೂ ವಿಸಿಟ್ ಮಾಡ್ತಾರೆ ಅನ್ನೋ ಹಾಗಿಲ್ಲ. ಸೊ ಅಲ್ಟಿಮೇಟ್ಲಿ ಬಂದವರು ಏನ್ ಬೇಕು ಅದನ್ನೇ ನೋಡ್ತಾರೆ, ಅವ್ರಿಗೇನ್ ಬೇಕು ಅದನ್ನೇ ನೋಡ್ತಾರೆ. ನೀವ್ ಏನ್ ಜೋಡಿಸಿದೀರಿ, ನಿಮ್ಮ ಅದ್ರ ಹಿಂದಿನ ಮೈಂಡ್ ಸೆಟ್ ಏನಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗೋದು ಸಾಧ್ಯ ಇಲ್ಲ. ಹಾಗಾಗಿ ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನಿಮ್ ಮನೆಗೆ ಪೂರಕವಾಗಿ ಸಾಧ್ಯ ಆದಷ್ಟು ಸಸ್ಟೈನೇಬಲ್ ವೇಯಲ್ಲಿ ಬದುಕನ್ನ ಕಟ್ಟಿಕೊಂಡು ಸಾಗಿ ಮುಂದಕ್ಕೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.
ಫುಡ್ ಆಯ್ತು, ಶೆಲ್ಟರ್ ಆಯ್ತು, ನೆಕ್ಸ್ಟ್ ಡೆಫಿನೆಟ್ಲಿ ಕ್ಲಾತ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.